ಆಪರೇಷನ್ ಸಿಂಧೂರ ಮುಗಿತಾ ಅನ್ನುವಂತಹ ಪ್ರಶ್ನೆಗೆ ಖುದ್ದು ಕೇಂದ್ರ ಗೃಹ ಸಚಿವರು ಮತ್ತು ರಕ್ಷಣಾ ಸಚಿವರೇ ಈ ಬಗ್ಗೆ ಮಾತನಾಡಿದ್ದಾರೆ. ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಇನ್ನೂ ಕೂಡ ಮುಂದುವರಿಯಲಿದೆ ಅಂತ ಇವತ್ತು ನಡೆದಂತಹ ಸರ್ವಪಕ್ಷ ಸಭೆಯಲ್ಲಿ ಎಲ್ಲರ ಜೊತೆಗೆ ಚರ್ಚಿಸಿ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಆಪರೇಷನ್ ಸಿಂಧೂರ ಮುಗಿದಿಲ್ಲ, ಭಯೋತ್ಪಾದಕರ ವಿರುದ್ಧ ಹೋರಾಟ ನಿಂತಿಲ್ಲ, ಆಪರೇಷನ್ ಸಿಂಧೂರ ಮತ್ತೆ ಮುಂದುವರಿಯಲಿದೆ. ಸರ್ವಪಕ್ಷಗಳ ಸಭೆಯಲ್ಲಿ ರಾಜನಾಥ್ ಸಿಂಗ್ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸರ್ವಪಕ್ಷಗಳಿಗೆ ಮಾಹಿತಿಯನ್ನ ಕೇಂದ್ರ ಸರ್ಕಾರ ನೀಡಿದೆ. ಭಯೋತ್ಪಾದಕರನ್ನ ಮಟ್ಟ ಹಾಕುವಂತಹ ಶಪಥವನ್ನ ಗೈಯಲಾಗಿದೆ. ಆಪರೇಷನ್ ಸಿಂಧೂರ ಮಾಡಿ ಆಯ್ತು, ಇಷ್ಟಕ್ಕೇನಾ ನಮ್ಮ ಪ್ರತೀಕಾರ ಮುಗೀತಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಎದ್ದೇಳಿತ್ತು. ನಾವು ಬಹಳ ಜಾಣ್ಮೆಯಿಂದ ಕೇವಲ ಭಯೋತ್ಪಾದಕ ಶಿಬಿರಗಳೇನಿತ್ತು, ಭಯೋತ್ಪಾದಕರ ಶಿಬಿರಗಳು ಅದನ್ನು ಮಾತ್ರ ಉಳಿಸಿ ಮಾಡಲಾಗಿತ್ತು. ಆದರೆ ಮುಂದುವರೆದಂತೆ ಪಾಕಿಸ್ತಾನ ಯಾವ ರೀತಿಯಾದಂತಹ ಹೆಜ್ಜೆಗಳನ್ನು ಇಡುತ್ತೆ ಅದಕ್ಕೆ ಪ್ರತಿಕಾರವಾಗಿ ನಾವು ಆಪರೇಷನ್ ಸಿಂಧೂರವನ್ನು ಮುಂದುವರಿಸಬೇಕಾಗತ್ತೆ. ನಾವು ಮುಂದುವರಿಸ್ತೀವಿ. ದೇಶದ ಭದ್ರತೆ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ ಅನ್ನುವಂತಹ ಅಂಶವನ್ನು ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸರ್ಕಾರ ಪ್ರಕಟ ಮಾಡಿದೆ. ಈ ಸಂದರ್ಭದಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಕೂಡ ಕಲೆ ಹಾಕಿದೆ. ಯಾವುದೇ ರೀತಿಯ ನಿರ್ಧಾರವನ್ನ ಕೇಂದ್ರ ತೆಗೆದುಕೊಂಡರೂ ಕೂಡ ನಮ್ಮ ಸಂಪೂರ್ಣ ಸಹಮತ ಇರುತ್ತೆ. ಈ ವಿಚಾರದಲ್ಲಿ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡೋದಕ್ಕೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಆಪರೇಷನ್ ಸಿಂಧೂರ ಮಾಡಿದ್ದಾಯ್ತು, 100 ಉಗ್ರರನ್ನ ಕೊಲ್ಲಲಾಗಿದೆ ಮತ್ತು ಉಗ್ರರ ಶಿಬಿರಗಳನ್ನು ಧ್ವಂಸಗೊಳಿಸಲಾಗಿದೆ. ಏರ್ ಸ್ಟ್ರೈಕ್ ಮಧ್ಯರಾತ್ರಿ 25 ನಿಮಿಷಗಳ ಕಾಲ ಮೊನ್ನೆ ನಡೆದದ್ದು. ಅದಾದ ನಂತರದಲ್ಲಿ ಏನು ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಇತ್ತು. ಇಷ್ಟಕ್ಕೆ ಮುಗಿತಾ? ಭಾರತಕ್ಕೆ ಬೇಕಾಗಿರೋದು ದಕ್ಕೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತಾ ಅನ್ನುವಂಥ ಪ್ರಶ್ನೆ ಇತ್ತು.